ನಮಸ್ಕಾರ, ಇದು ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನು ಶ್ವೇತಾ ಪಿಚಾಯ್. ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿರುವಂತಹ ಗ್ರಾಮ ಪಂಚಾಯಿತಿ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಬೆಟ್ಟಹಲಸೂರು ಗ್ರಾಮ ಪಂಚಾಯತ್. ಈ ಒಂದು ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮೇಲೆ ಇದಾಗಲೇ ನಾವೊಂದು ಕಾರ್ಯಕ್ರಮವನ್ನ ಮಾಡಿರ್ತೇವೆ. ಆದ್ರೆ ಯಾವುದೇ ರೀತಿಯಾಗಿ ಅಲ್ಲಿನ ಚುನಾಯಿತ ಪ್ರತಿನಿಧಿಗಳು ನಮ್ಮ ಸಂಪರ್ಕಕ್ಕೆ ಸಿಕ್ಕಿರೋದಿಲ್ಲ. ನಾವು ಹೆಚ್ಚಿನ ಅಭ್ಯರ್ಥಿಗಳಿಗೆ ಕರೆಯನ್ನ ಮಾಡಿದ್ವಿ, ಸದಸ್ಯರುಗಳಿಗೆ. ಅಲ್ಲಿ ಕೆಲವೊಂದು ಕರೆ ಸ್ವೀಕಾರ ಆಗಿರ್ಲಿಲ್ಲ, ಕೆಲವರು ಬ್ಯುಸಿ ಇದ್ರು. ಈ ರೀತಿ ಹಲವಾರು ಕಾರಣಗಳಿಂದಾಗಿ ಅವ್ರನ್ನ ಮಾತನಾಡಿಸ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಆ ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ಸೊ 2019ರ ಒಂದು ಅಂಕಿಅಂಶಗಳ ಪ್ರಕಾರ ಈ ಒಂದು ಬೆಟ್ಟದ ಹಲಸೂರು ಏನಿದೆ, ಬೆಟ್ಟಹಲಸೂರು, ಇದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ, ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಈ ಮೂಲಕ ನೋಡೋದಾದ್ರೆ ಇಲ್ಲಿಗೆ ಕೃಷ್ಣ ಬೈರೇಗೌಡ ಅವರು MLA ಆಗಿದ್ರೆ, ಶೋಭಾ ಕರಂದ್ಲಾಜೆ ಅವರು MP ಆಗಿರ್ತಾರೆ. ಸೊ ಈ ಒಂದು ಗ್ರಾಮ ಪಂಚಾಯತ್ ಅಂಡರಲ್ಲಿ ಒಟ್ಟಾರೆಯಾಗಿ 8 ಗ್ರಾಮಗಳು ಬರುತ್ತೆ. ಆ 8 ಗ್ರಾಮಗಳಿಗೆ 26 ವಾರ್ಡ್ಗಳು. 26 ವಾರ್ಡ್ಗಳಿಗೆ 26 ಜನ ಚುನಾಯಿತ ಪ್ರತಿನಿಧಿಗಳನ್ನ ನಾವಿಲ್ಲಿ ಕಾಣಬಹುದು. ಜೊತೆಗೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಸರ್ಕಾರಿ ಹಾಗೆ ಖಾಸಗಿ ಎರಡೂ ಕೂಡಿ ಒಟ್ಟು 7 ಶಾಲೆಗಳನ್ನ ನಾವು ಈ ಒಂದು ವ್ಯಾಪ್ತಿಯಲ್ಲಿ ಕಾಣಬಹುದು. ಈ ಅವಧಿಯಲ್ಲಿ ನಡೆದಿರತಕ್ಕಂತಹ ಒಟ್ಟು ಸಭೆಗಳ ಸಂಖ್ಯೆ 23. ಇನ್ನು ಈ ಒಂದು ಪಂಚಾಯತ್ ಕಾರ್ಯಾಲಯದ ಹೊರಭಾಗ ಹಾಗೆ ಒಳಭಾಗ ಸರ್ಕಾರದಿಂದ ಏನು ನೇಮಕವಾಗಿದ್ದಾರೆ ಆ ಸಿಬ್ಬಂದಿಗಳ ಸಂಖ್ಯೆ 21. ಒಟ್ಟಾರೆ ನಡೆದ ಸಭೆಗಳ ಸಂಖ್ಯೆ 23, ಸಿಬ್ಬಂದಿಗಳ ಸಂಖ್ಯೆ 21 ಆಗಿದೆ. ಇನ್ನು ಇಲ್ಲಿನ ಕಂದಾಯ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಒಟ್ಟಾರೆಯಾಗಿ ಸಂಗ್ರಹ ಆಗ್ಬೇಕಾದಂತಹ ಮೊತ್ತ 10,06,28,424 ರೂಗಳು. ಆದ್ರೆ ಇದುವರೆಗೂ ಸಂಗ್ರಹ ಆಗಿರ್ತಕ್ಕಂಥದ್ದು 2,88,48,802. ಇನ್ನು ಟೋಟಲ್ ಬ್ಯಾಲೆನ್ಸ್ ಉಳಿದಿರುವಂತದ್ದು 7,17,79,622. ಸೊ ಇರುವಂತಹ 10ರಲ್ಲಿ 2 ಆಗಿರುವಂತಹದ್ದು 7 ಹತ್ತತ್ರ ಬಾಕಿ ಉಳಿದಿರುವಂತದ್ದು. ಸೊ ಇದೊಂದು ಚಿಕ್ಕ ಮಾಹಿತಿ ಅಷ್ಟೇ ಬೆಟ್ಟಹಲಸೂರು ಗ್ರಾಮ ಪಂಚಾಯತ್ ಬಗ್ಗೆ. ಈಗಾಗಲೇ ಮಾಡಿರುವಂತಹ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನ ಕರೆಗೆ ಸಂಪರ್ಕಕ್ಕೆ ಕರೆತರುವಂತಹ ವ್ಯವಸ್ಥೆಯನ್ನ ಮಾಡಿದ್ವಿ. ಆದ್ರೆ ಯಾವುದೇ ಒಬ್ಬ ಸದಸ್ಯರು ಕೂಡ ನಮ್ಮ ಕರೆಗೆ ಸರಿಯಾಗಿ ಹೋಗೋಟಿರ್ಲಿಲ್ಲ. ಒಂದಷ್ಟು ಕಾರಣಗಳು ಇತ್ತು, ಅದು ವೈಯಕ್ತಿಕ ಕೂಡ ಆಗಿರಬಹುದು ಅಥವಾ ಪಂಚಾಯತ್ನ ಕೆಲಸಗಳು ಕೂಡ ಆಗಿರ್ಬೋದು, ಕೆಲವೊಮ್ಮೆ ಕರೆಯನ್ನ ಸ್ವೀಕರಿಸದೇ ಇರೋದು ಕೂಡ ಆಗಿರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದಾಗಿ ಒಂದಷ್ಟು ಜನ ಚುನಾಯಿತ ಪ್ರತಿನಿಧಿಗಳ ಜೊತೆ ನಾವು ಮಾತನಾಡ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ. ಈ ಒಂದು ಸಂಚಿಕೆಯಲ್ಲಿ ಒಂದಷ್ಟು ಜನ ಚುನಾಯಿತ ಪ್ರತಿನಿಧಿಗಳ ಜೊತೆ ಮಾತನಾಡೋಣ. ಮೊದಲನೇದಾಗಿ ಸಾವಿತ್ರಮ್ಮ ಅವರು. ಬೆಟ್ಟಹಲಸೂರು ಗ್ರಾಮ ಪಂಚಾಯತಿಗೆ ಹಲೋ ಸರ್, ನಮಸ್ತೆ. ಇದು ಸಾವಿತ್ರಮ್ಮ ಅವ್ರ ನಂಬರ ಸರ್? ಸರ್, ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಿರೋದು. ಸರ್, ಸಾವಿತ್ರಮ್ಮ ಅವ್ರ ಹತ್ರ ಒಂದು 5 ನಿಮಿಷ ಮಾತನಾಡ್ಬೋದಾ ಸರ್? ಓಕೆ. ಹಲೋ ಮೇಡಮ್, ನಮಸ್ತೆ. ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಿರೋದು. ಹಲೋ ಮೇಡಮ್, ವಿಷಯ ಏನು ಅಂದ್ರೆ ನೀವೊಬ್ರು ಮಹಿಳೆ ಆಗಿ ಒಬ್ರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಯಾವ ರೀತಿಯಾಗಿ ಪಾತ್ರ ನಿರ್ವಹಿಸಿದಿರಾ ಅನ್ನೋದ್ರ ಕುರಿತಾಗಿ. ಹಲೋ, ಕೇಳ್ತಾ ಇದೆಯಾ ಮೇಡಮ್? ಸೊ ಮೇಡಮ್, ನೀವು ಒಬ್ರು ಮಹಿಳೆ ಆಗಿ ಒಬ್ರು ಪಂಚಾಯತ್ ಮೆಂಬರ್ ಆಗಿದ್ದೀರಾ, ಹೇಗ್ ಅನಿಸ್ತಾ ಇದೆ ಮೇಡಮ್?
ಮೇಡಮ್ ಯಾವ್ದೇ ರೀತಿ ಕಷ್ಟ ಆಗಲ್ವಾ ಕೆಲಸ ಮಾಡೋದಕ್ಕೆಲ್ಲ ಸುಲಭವಾಗಿರುತ್ತಾ? ಖಂಡಿತ. ಓಕೆ ಓಕೆ ಮೇಡಮ್, ಮನೆಯವ್ರ ಸಪೋರ್ಟ್ ಹೇಗಿದೆ ಮೇಡಮ್ ನಿಮ್ಗೆ ಕೆಲಸ ಮಾಡೋದಕ್ಕೆ? ಚೆನ್ನಾಗಿದೆ. ನಿಮ್ಮ ಆಫೀಸಲ್ಲಿ ಈಗ ಏನ್ ಬೇರೆ ಮೆಂಬರ್ ಗಳಿದಾರೆ, ಅವರೆಲ್ಲರೂ ಚೆನ್ನಾಗಿ ಹೊಂದ್ಕೊಂಡು ಕೆಲಸ ಮಾಡ್ತಾರ ನಿಮ್ ಜೊತೆ? ಸೊ PDO ಹೇಗಿದ್ದಾರೆ ಮೇಡಮ್? ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರಾ? ಸೊ ನೀವು ಸೊ ಕೆಲ್ಸಗಳು ಮಾಡ್ಕೊಡ್ತಾ ಇದಾರೆ ಬೇಗ? ಮಾಡೋದಿಲ್ವಾ ಮೇಡಮ್? ಕೆಲ್ಸ ಮಾಡ್ತಾ ಇದಾರ ಅವರು? ಹೇಗ್ ಮೇಡಮ್ PDO ಅವರು? ನಿಧಾನ. ಅದೇ ಜೆಂಟ್ಸ್ ಕೇಳಿದ್ರೆ ಓಹೋ ಇನ್ನೊಂದು ತಾರತಮ್ಯ. ಅದಕ್ಕೆ ಹಲೋ. ಹಾ ಮೇಡಮ್ ಹೇಳಿ. ಹಾ ಮೇಡಮ್ ಕೇಳ್ತಾ ಇದೆ. ಎರಡೆರಡು ಸಲ ಮಾತಾಡೋ ತರ ಕೇಳ್ತಾ ಇದೆ ನೀವು ಮಾತಾಡ್ತಿರೋದು. ಮೇಡಮ್ ಏನಂತಂದ್ರೆ ಈಗ ಮನೆಗೂ ಟೈಮ್ ಕೊಡ್ಬೇಕು, ಅಲ್ಲಿಗೂ ಟೈಮ್ ಕೊಡ್ಬೇಕು, ಅದೆಲ್ಲ ಕಷ್ಟ ಆಗುತ್ತಾ ಮೇಡಮ್ ಅಥವಾ ಸುಲಭವಾಗಿ ಮಾಡ್ಬೋದಾ? ನೀವು ಒಬ್ರು ಮಹಿಳೆಯಾಗಿ ಮನೆಯಲ್ಲೂ ಕೂಡ ಕೆಲಸ ಇರುತ್ತೆ, ಸೊ ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಸೊ ಟೈಮ್ ಟು ಟೈಮ್ ಮೀಟಿಂಗ್ ಆಗ್ತಿದ್ಯಾ ಮೇಡಮ್? ಟೈಮ್ ಟು ಟೈಮ್ ಮೀಟಿಂಗ್ ಗಳು ಆಗ್ತಾ ಇದೆಯಾ ಟೈಮಿಗೆ ಸರಿಯಾಗಿ? ಸೊ ಎಲ್ರು ಬರ್ತಾ ಇದಾರ ಮೀಟಿಂಗ್ಗೆ? ಓಕೆ. ಸೊ ಮೇಡಮ್ ನಿಮ್ಮ ಊರಲ್ಲಿ ನೀರಿನ ಕೆಲಸ ಹೇಗಾಗಿದೆ ಮೇಡಮ್, ಈ ಜಲ್ ಜೀವನ್ ಮಿಷನ್ದು? ಸೊ ಜಲ್ ಜೀವನ್ ಸೊ ಕೆಲ್ಸ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್? ಏನಕ್ಕೆ ನಿಲ್ಸಿದ ಅದನ್ನ? ಸೊ ಮೇಡಮ್ ನಿಮ್ ಪಂಚಾಯತ್ ಅಲ್ಲಿರೋ ಬಿಲ್ಡಿಂಗ್ ಚೆನ್ನಾಗಿದೆಯಾ ಮೇಡಮ್? ಹೊಸ ಬಿಲ್ಡಿಂಗ್ ಅಥವಾ ಹಳೇದ? ಹಳೇದ. ಮೇಡಮ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆಯಾ ಅಲ್ಲಿ? ಮೇಡಮ್ ನಿಮ್ಮ ಊರಲ್ಲಿರೋ ಸ್ಕೂಲ್ ಮತ್ತೆ ಅಂಗನವಾಡಿಗಳಲ್ಲಿ ಎಲ್ಲ ಟೀಚರ್ಸ್ ಎಲ್ಲ ಸರಿಯಾಗಿ ಬರ್ತಾರ ಮೇಡಮ್? ಸೊ ಯಾವ್ದೇ ಸಮಸ್ಯೆ ಇಲ್ಲ ಅಲ್ಲಿ? ಕಾಂಪೌಂಡ್ ಮತ್ತೆ ಸ್ಕೂಲ್ಗೆ ಗ್ರೌಂಡ್ ಏನ್ ಹೇಳಿದ್ರು ಮೇಡಮ್ ಅವರು? ಹೌದು ಹೌದು. ಸೊ ಮೇಡಮ್ ಅಲ್ಲಿ ಟಾಯ್ಲೆಟ್ಸ್ ಗಳೆಲ್ಲ ಚೆನ್ನಾಗಿದೆಯಾ ಮೇಡಮ್ ಅಂಗನವಾಡಿ ಮತ್ತೆ ಸ್ಕೂಲ್ಗಳಲ್ಲಿ?
ಹಾ ಹಾ ಕೊಡ್ತೀನಿ ಅದಕ್ಕ ಹಾ ಒಂದು ನಂಬರ್ ಸಿಕ್ಕಿದ್ರೆ ಒಂದು 6 ನಿಮಿಷದಲ್ಲಿ ಹ್ಮ್ ಅವರೇ ಊಟ ಮಾಡ್ಸೋದು ಅದೆಲ್ಲ ಕಸ ಗುಡ್ಸೋದು ಅದೆಲ್ಲ ಮಾಡ್ತಾರೆ. ಅದಕ್ಕೊಂದು ಪೇಮೆಂಟ್ ಮಾಡ್ತಾರೆ. ಪರವಾಗಿಲ್ಲ. ಓಕೆ ಮೇಡಮ್, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನ್ ಚಿಕ್ಕ ಚಿಕ್ಕ ಹಾಸ್ಪಿಟಲ್ಗಳಿದೆ ಗ್ರಾಮಗಳಲ್ಲಿ, ಅದ್ ನೀವು ನಮ್ಮೂರಾಗಿಲ್ಲ ಮೇಡಮ್. ಸೊ ಎಲ್ಲಿಗೆ ಹೋಗ್ಬೇಕು ಮೇಡಮ್ ನೀವು ಅದ್ ಬೇಕು ಅಂದ್ರೆ? ನಾವು ಬೆಟರ್ ಎಷ್ಟು ದೂರ ಆಗುತ್ತೆ ಮೇಡಮ್? ಸ್ವಲ್ಪ ದೂರನೇ. ಸೊ ಹೋಗ್ಬೋದಾ ಮೇಡಮ್? ಯಾವ್ದೇ ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ, ಹೋಗ್ಬೋದು. ಬಸ್ಸಿನ ವ್ಯವಸ್ಥೆ ಇದೆಯಾ ಮೇಡಮ್? ಹಾ, ಪರವಾಗಿಲ್ಲ, ಈಗ ಹೋಗ್ಬೋದು. ಬಸ್ಸಿನ ವ್ಯವಸ್ಥೆ ಇದೆಯಾ ಮೇಡಮ್? ಹಲೋ, ಆಯ್ತಲ್ಲ ಆ ಥರ ಏನ್ ಕೇಳ್ಸಲ್ಲ. ಓಕೆ ಓಕೆ. ಸೊ ಬಸ್ಗಳ ವ್ಯವಸ್ಥೆ ಇದೆಯಾ ಮೇಡಮ್ ನಿಮ್ ಊರಿಂದ ಬೆಟ್ಟ ಹೆಸರಿಗೆ? ಐತೆ ಮೇಡಮ್ ಬಸ್ಸು. ಮೇಡಮ್, ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಪಬ್ಲಿಕ್ ಟಾಯ್ಲೆಟ್ಗಳಿದಾವ? ಇಲ್ಲ ಮೇಡಮ್, ಅದು ಹೇಳಿದ್ದೀನಿ ಮೊನ್ನೆ ಹಾ ಹಾ ಮೀಟಿಂಗಲ್ಲೆಲ್ಲ ಹೇಳಿದ್ದೀನಿ. ಹಾ. ಮಾಡ್ಸಕ್ ಅಂತ ಹೇಳಿದ್ದಾರೆ. ಹೌದು ಮೇಡಮ್. ಕಟ್ಬೇಕು ಮೇಡಮ್. ಅದೇ ಬಸ್ ಸ್ಟ್ಯಾಂಡ್ ಒಳಗಡೆನೆ, ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ಸರ್ಕಾರಿದು ಶಾಲೆ ಇದೆ. ಅಂತ ಮಾಡಿ ಅಂತ ಹೇಳಿದಿರಿ. ಅಲ್ಲಿ 2 ಇದಾವೆ ಆಲ್ರೆಡಿ. ಹೊಸ ಬಿಲ್ಡಿಂಗ್ ಕಟ್ಮೇಲೆ ಅಲ್ಲಿ ಹೋಗಿದೆ ಸ್ಕೂಲ್ ಇಂದ, ಗೌರ್ಮೆಂಟ್ ಸ್ಕೂಲು. ಈ ಅಂಗನವಾಡಿನೂ ಮತ್ತೆ ಒಂದು ಖಾಲಿ ಇದೆ, ಅಲ್ಲದು ರೇಷನ್ ಏನ್ ಸ್ವಲ್ಪ ಇನ್ನೊಂದು ಟ್ಯಾಲೆಂಟ್ ಕಲಿಸಿದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರಿ. ಮೇಡಮ್, ಈಗ ನೀವು ಏನಾದ್ರೂ ಒಂದು ಸಮಸ್ಯೆ ಅಂತ ಬಂದಾಗ ಪಂಚಾಯತಿಂದ ಯಾವತ್ತಾದ್ರೂ ಒಂದಿನ MLA ಅವ್ರ ಹತ್ರ ಮಾತಾಡೋದಕ್ಕೆ ಹೋಗಿದ್ದೀರಾ ಮೇಡಮ್? ನಾವು ಹೋಗಿಲ್ಲ ಮೇಡಮ್, ಇವತ್ತು ಹೋಗಿಲ್ಲ. ಏನ್ ಸಮಸ್ಯೆ ಅಂತ ಇದೇನ್ ಬಂದಿಲ್ಲ. ಸೊ MLA ಅವ್ರು ಅಂದ್ರೆ ಮೇಡಮ್ ಏನಾದ್ರೂ ಸಮಸ್ಯೆ ಅಂತ ಹೋದಾಗ ಸ್ಪಂದಿಸ್ತಾರ? ಇವತ್ತು ಹೋಗಿಲ್ಲ ಮೇಡಮ್. ಮೇಡಮ್, ಬೇರೆ ಯಾವ್ದಾದ್ರು ಮೆಂಬರ್ಗಳು ಹೋಗಿರೋದು ನೀವ್ ಯಾವತ್ತಾದ್ರೂ ಕೇಳಿದ್ದೀರಾ? ಹೋಗಿರ್ತಾರೆ, ನಾವೇನು ಕೇಳಿಲ್ಲ. ಓಕೆ, ಬಟ್ ಏನಾದ್ರೂ ಅವ್ರ ಕಡೆಯಿಂದ ಕೆಲಸಗಳಾಗಿದೆಯಾ ಮೇಡಮ್ ನಿಮ್ಮ ಊರಲ್ಲಿ? ಆಗಿದೆ. ಓಕೆ. ಸೊ ಈಗ ಅನುದಾನಗಳ ಬಗ್ಗೆ ಏನಾದ್ರೂ ಚರ್ಚೆ ಆದಾಗ ಮೇಡಮ್ ನಿಮ್ಮ ಗ್ರಾಮ ಪಂಚಾಯತಿಲಿ? ಅನುದಾನದ್ದು ಅಂದ್ರೆ ಅವರು ಅಕ್ಕಿ ಕೊಡ್ತಾ ಇಲ್ಲ ಅಂತಾರೆ, ಮತ್ತೆ ದುಡ್ಡು ಕರೆಂಟ್ ಹಾಕಿಲ್ಲ ಅಂತಾರೆ. ಈ ವರ್ಷ ಅವರು ಪೆನ್ಷನ್ ಬರ್ತಾ ಇಲ್ಲ, 3 ತಿಂಗಳು ಬರ್ಬೇಕು ಅಂತಾರೆ. ಸೊ ಅನುದಾನ ಕೇಳಿದ್ರೆ ಅನುದಾನ ಇಲ್ಲ ಅಂತಿದ್ದಾರೆ. ಓಕೆ. ಸೊ ಮೇಡಮ್, ನಿಮ್ಮ ಊರಲ್ಲಿ ಕುಡಿಯೋ ನೀರು, ರೋಡ್ಗಳು, ಬೀದಿ ದೀಪಗಳೆಲ್ಲ ಹೇಗಿದೆ ಮೇಡಮ್? ಚೆನ್ನಾಗಿದೆ ಮೇಡಮ್, ನಾವೇ ಹಾಕ್ತಾ ಇದ್ದೀವಿ. ಓಕೆ. ಮುಗಿದ ತಕ್ಷಣ ಹೇಳ್ತಾರೆ, ಇದು ಪಂಚಾಯತಿಗೆ ಇದು ಮಾಡಿದ್ರೆ ಕೊಡ್ತಾರೆ. ಸೊ ಮೇಡಮ್, ಚೆನ್ನಾಗಿದೆ ಮೇಡಮ್, ನೀರು, ಬೀದಿ ದೀಪಗಳು ಎಲ್ಲ ಚೆನ್ನಾಗಿದೆ ಮೇಡಮ್. ಇದು ಮೇಡಮ್ ಚರಂಡಿಗಳು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಮೊನ್ನೆ 6 ತಿಂಗಳು ಆಯ್ತು ಅದನ್ನ ಹಾಕಿ ಕ್ಲೀನ್ ಮಾಡಿಸ್ಬೇಕು ಮೇಡಮ್, ಹೇಳಿದ್ದೀನಿ. ಸೊ ಈ ಕಸ ತಗೊಂಡ್ ಹೋಗೋದಕ್ಕೆ ವೆಹಿಕಲ್ಸ್ ಬರುತ್ತಾ ಮೇಡಮ್? ವೆಹಿಕಲ್ ಬರುತ್ತೆ. ಸೊ ಡೈಲಿ ಬರುತ್ತಾ? ನಾವೆಲ್ಲ ಕೊಡ್ತಾ ಇದ್ದೀವಿ, ಹಸೆದು ಮಾಡಿರೋದು. ಡೈಲಿ ಬರುತ್ತಾ ಮೇಡಮ್? ಡೈಲಿ ಇಲ್ಲ, ಒಂದ್ಸತಿ ಬರ್ತಾರೆ ಮೇಡಮ್, ದಿನ ಬರ್ತಾರೆ. ಓಕೆ. ಸೊ ಮೇಡಮ್, ಈ ಮೀಟಿಂಗ್ಸ್ ಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ಗಳು ಆಗ್ತಾ ಇದೆಯಾ ಮೇಡಮ್ ಪಂಚಾಯತಿಲಿ, ಮಹಿಳೆಯರಿಗೆ, ಮಕ್ಕಳಿಗೆ ಅಂತ ಏನಾದ್ರು? ಓಕೆ. ಸೊ ಮೇಡಮ್, ಈಗ ಇದಕ್ಕೂ ಮುಂಚೆ ನೀವ್ ಎಲೆಕ್ಷನ್ ನಿಂತಿದ್ರಾ? ಸೊ ನೆಕ್ಸ್ಟ್ ಇಯರ್ ನಿಲ್ಲೊಂದು ಯೋಚನೆ ಇದೆಯಾ ಮೇಡಮ್? ಅದೇ ಮೇಡಮ್. ಸೊ ಇನ್ನೊಂದ್ 5 ವರ್ಷ ಕೊಡ್ತು ಅಂದ್ರೆ ಮೇಡಮ್, ಸೊ ಇನ್ನೂ ಕೆಲಸ ತುಂಬಾ ಇದೆ ಬಾಕಿ ಮಾಡೋದಿಕ್ಕೆ ಅಂತ ಏನಾದ್ರು ಕೆಲಸಗಳು ಇದಾವ ಮೇಡಮ್ ಅಲ್ಲಿ? ಓಕೆ 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 ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮಾತಾಡಿದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಿ ಸಾವಿತ್ರಮ್ಮ ಅವ್ರು ಮಾತನಾಡಿದ್ರು, ಒಂದಷ್ಟು ಮಾಹಿತಿಗಳನ್ನ ನೀಡಿದ್ರು. ಅದರಲ್ಲಿ ಮುಖ್ಯವಾಗಿ
ಈ ಪಂಚಾಯತ್ ಕಾರ್ಯಾಲಯದಲ್ಲಿ ಅವ್ರು ಹೇಳಿದ್ರು, ನಾವು ಯಾವ್ದು ಬೇಡಿಕೆ ಇಟ್ರೆ ಬೇಗ ಆಗೋದಿಲ್ಲ, ಡಿಲೇ ಆಗತ್ತೆ. ಬಟ್ ಪುರುಷರು ಅದೇ ಬೇಡಿಕೆನ ಪಿಡಿಒ ಮುಂದೆ ಇಟ್ಟಾಗ ಬೇಗ ಕೆಲಸಗಳಾಗತ್ತೆ. ಸೊ ಇನ್ನೂ ಕೂಡ ಈ ರೀತಿಯಾದ ತಾರತಮ್ಯ ಮನಸ್ಕರಿದ್ದಾರೆ ಅಂತಂದ್ರೆ ನಂಬೋದಕ್ಕಾಗೋದಿಲ್ಲ. ಸೊ ಕೆಲವರು ಹೇಳ್ತಾರೆ ಮಹಿಳೆಯರ ಬಾಯಿ ಜೋರು, ಕೆಲಸ ಬೇಕಾಗುತ್ತೆ. ಇಲ್ಲ ವೀಕ್ಷಕರೇ, ನೋಡಿ, ಇಂತಹ ಗ್ರಾಮ ಪಂಚಾಯಿತಿಗಳು ಕೂಡ ಇದೆ. ಸೊ ಇವರ ಕೆಲಸಗಳು ಬೇಗ ಆಗೋದಿಲ್ಲ. ಇವರ ಜನ ಏನ್ ಹೇಳ್ತಾರೆ, ನೀವು ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿಯಾದ ಸಮಸ್ಯೆಗಳನ್ನ ಕೂಡ ನಾವಿಲ್ಲಿ ಕಾಣಬಹುದು. ಸೊ ನಂತರದಲ್ಲಿ ನೋಡುವ, ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡೋಣ. ತಿಮ್ಮಸಂದ್ರ ಗ್ರಾಮದ ಚುನಾಯಿತ ಪ್ರತಿನಿಧಿ ರಮ್ಯಾ PS ಅವರು. ಸೊ ವೀಕ್ಷಕರೇ, ಕರೆ ಕಟ್ಟಾಗಿದೆ. ನೋಡಿದ್ರಿ, ಸಾವಿತ್ರಮ್ಮ ಅವರು ಮಾತನಾಡುವಂತಹ ವಿಷಯಗಳನ್ನ ನೀವು ನೋಡಿದ್ರಿ. ಸೊ ಒಂದಷ್ಟು ಕೆಲಸಗಳು ಅವ್ರ ಕಡೆಯಿಂದ ಆಗಿದೆ. JJM ಏನು ಚೆನ್ನಾಗಿ ನಡೀತಾ ಇದೆ, ಏನೋ ಸ್ಟೇ ತಂದಿದ್ದಾರೆ ಅಂತೆಲ್ಲ ಹೇಳಿದ್ರು. ಸೊ ಅದ್ರ ಹೊರತಾಗಿ ಕೆಲಸ ಚೆನ್ನಾಗಿ ನಡೆದಿದೆ ಅಂತ ಹೇಳಿದ್ದಾರೆ. ವೆಹಿಕಲ್ಸ್ ಬರುತ್ತೆ ಕಸಗಳನ್ನ ತೆಗೆದುಕೊಂಡು ಹೋಗೋಕೆ. ಇವ್ರ ಕಡೆಯಿಂದ ಏನಾಗುತ್ತೋ ಆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಮುಂದಿನ ಇನ್ನೂ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ಗ್ರಾಮ ಪಂಚಾಯತ್ಗಳ ಜೊತೆ ಬರ್ತವೆ, ಇನ್ನಷ್ಟು ಮಾಹಿತಿಗಳನ್ನ ನೀಡ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್, ಸಾಮಾಜಿಕ ಸಮಾನತೆ, ಸ್ಪಷ್ಟತೆ.